ಎಲ್ರಿಗೂ ನಮಸ್ಕಾರ. ಇದು ನನ್ನ ಸೆಕೆಂಡ್ ವಿಡಿಯೋ ಬಂದು ಫಿನಾನ್ಸ್ ಬಗ್ಗೆ ಸೆಕೆಂಡ್ ವಿಡಿಯೋ ಮಾಡ್ತಾ ಇದ್ದೀನಿ. ಅದು ಯಾವ್ದಪ್ಪ ಟಾಪಿಕ್ ಅಂತಂದ್ರೆ ಇನ್ಫ್ಲೇಷನ್ ಅನ್ನೋ ಟಾಪಿಕ್ ಇಟ್ಕೊಂಡು ನಾನು ಸೆಕೆಂಡ್ ವಿಡಿಯೋಸ್ ನಾನು ಮಾಡ್ತಿದ್ದೀನಿ. ಇನ್ನು ಯಾರಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ, ಹಾಗೆ ಒಂದು ಕಾಮೆಂಟ್ ಮಾಡಿ. ಯಾವ್ದಪ್ಪ ನೆಕ್ಸ್ಟ್ ಕಾನ್ಸೆಪ್ಟ್ ಅಂತಂದ್ರೆ ನಮ್ ಎಲ್ಲರಿಗೂ ಫೇವ್ರೇಟ್ ಕಾನ್ಸೆಪ್ಟ್ ಯಾವ್ದಪ್ಪ ಅಂತಂದ್ರೆ ಇನ್ಫ್ಲೇಷನ್ ಅಂತಂದ್ರೆ ಇಲ್ಲೇ ಇದೆ. ವೆನ್ ಪ್ರೈಸ್ ರೈಸ್ ಯುವರ್ ಮನಿ ಬೈ ಲೆಸ್. ಇನ್ಫ್ಲೇಷನ್ is the rate at which the general level of price for goods and services rises over time and reducing the purchasing power. For example, ಸಿಂಪಲ್ ಆಗಿ ಹೇಳೋದಾದ್ರೆ, ಈಗ ನೀವು ಹಿಂದೆ ಏನ್ ಮಾಡ್ತಿದ್ರಿ, ₹1 ಒಂದು ಸರ್ಟೆನ್ ಸಮ್ ಆಫ್ ಗೂಡ್ಸ್ ನ ನೀವು ಪರ್ಚೇಸ್ ಮಾಡ್ತಿದ್ರಿ. ಈಗ ₹1 ಏನೋ ಒಂದು ಗೂಡ್ಸ್ ನ ನೀವು ಪರ್ಚೇಸ್ ಮಾಡ್ತಿದ್ರಿ, ಒಂದಷ್ಟು ಕ್ವಾಂಟಿಟಿ ಆಫ್ ದ ಗೂಡ್ಸ್ ಬರ್ತಿದ್ದು. ಈಗ ಆ ₹1 ನೀವು ಹಿಂದೆ ಏನು ಕೊಟ್ಟಿ ಬೈ ಮಾಡ್ತಿದ್ರಲ್ಲ ಪ್ರಾಡಕ್ಟ್, ಈಗ ನಾವು ಅದಕ್ಕೆ ₹100 ಕೊಡ್ಬೇಕು. ಇದೇನಾಗಿದೆ, 99 ಪಟ್ಟು ಜಾಸ್ತಿ ಆಗಿದೆ. ಇದನ್ನ ನಾವು ಇನ್ಫ್ಲೇಷನ್ ಅಂತ ಕರಿತೀವಿ. ಈಗ ನೀವು ₹1 ಆಗಿನ ಕಾಲದಲ್ಲಿ, ಈಗ ನೀವು ₹1 ಅಂತ ಇದ್ದಾಗ ನೀವೇನ್ ಮಾಡ್ತಿದ್ರಿ, ಒಂದು 10 ಕ್ವಾಂಟಿಟೀಸ್ ಆಫ್ ದ ಪ್ರಾಡಕ್ಟ್ ನ ನೀವು ಪರ್ಚೇಸ್ ಮಾಡ್ತಿದ್ರಿ. ಅದೇ ಈಗ ಅದೇ ₹1 ಜಾಗದಲ್ಲಿ ₹100 ಇದ್ದಿದ್ರೆ ಎಷ್ಟು ಕ್ವಾಂಟಿಟೀಸ್ ನ ಪರ್ಚೇಸ್ ಮಾಡಬಹುದಿತ್ತು. ಈಗ ಏನಾಗಿದೆ ಅಂತಂದ್ರೆ ಆ ₹1 ಜಾಗನ ₹100 ರಿಪ್ಲೇಸ್ ಮಾಡಿದೆ. ಈಗ ₹100 ಕೊಟ್ರೆ ನಮಗೆ 10 ಕ್ವಾಂಟಿಟೀಸ್ ಆಫ್ ದ ಪ್ರಾಡಕ್ಟ್ಸ್ ಬರುತ್ತೆ. ಇದು ಇನ್ಫ್ಲೇಷನ್ ಮೇನ್ ರೀಸನ್. ನೆಕ್ಸ್ಟ್ ಒನ್ ಬಂದಿ ಅಂದ್ರೆ, ನಾನು ಇನ್ನೊಂದು ಸಜೆಷನ್ ಏನ್ ಮಾಡ್ತೀನಿ ಅಂತಂದ್ರೆ, ಫಸ್ಟ್ ಆಫ್ ಆಲ್ ಈಗ ನೀವು ಇನ್ವೆಸ್ಟ್ಮೆಂಟ್ ಏನಾದ್ರು ಮಾಡ್ತೀರಾ ಅಂತಂದ್ರೆ, ಇನ್ವೆಸ್ಟ್ಮೆಂಟ್ ಫೀಲ್ಡ್ ಅಲ್ಲಿ ಏನಾದ್ರು ಮಾಡ್ತೀರಾ ಅಂತಂದ್ರೆ, ನೀವು ದಯವಿಟ್ಟು ದುಡ್ಡನ್ನ ಮಾತ್ರ ಎಲ್ಲೋ ಒಂದ್ ಕಡೆ ಇಡಬೇಡಿ. ಯಾಕಂದ್ರೆ ಅದು ಇನ್ಫ್ಲೇಷನ್ ಆಗ್ತಿರೋದ್ರಿಂದ ಅದ್ರ ಪರ್ಚೇಸಿಂಗ್ ಪವರ್ ನ ಕಳ್ಕೊಳ್ಳುತ್ತೆ. ಅದು ಈಗ ನೀವು 1 ಲಕ್ಷ ಬೀರಲ್ಲಿ ಎಲ್ಲೋ ಒಂದು ಸೇಫ್ಟಿ ಆಗಿ ಇಟ್ಟಿರ್ತೀರಾ. ಆ 1 ಲಕ್ಷ ಏನ್ ಮಾಡುತ್ತೆ, ಒಂದ್ 2 ಲಕ್ಷ ಆದ್ಮೇಲೆ ಅದು 95,000 ಇಲ್ಲ 90,000ಕ್ಕೆ ಬೆಲೆ ಬಾಳುತ್ತೆ. ಅಂದ್ರೆ 10,000 ಅದು ರಿಡ್ಯೂಸ್ ಆಗ್ತಾ ಇರುತ್ತೆ. ಅದು ಆಬ್ವಿಯಸ್ಲಿ ಅದು 10,000 ಪರ್ಚೇಸಿಂಗ್ ಪವರ್ ಕಳ್ಕೊಳ್ಳುತ್ತಾ ಆಲೆ. ಈಗ ಎಫೆಕ್ಟ್ಸ್ ಆಫ್ ಇನ್ಫ್ಲೇಷನ್ ಅಂದ್ರೆ, ಇನ್ಫ್ಲೇಷನ್ ಆಗೋದ್ರಿಂದ ಏನೇನ್ ಪ್ರಾಬ್ಲಮ್ ಆಗುತ್ತೆ. ಮೊದಲನೇ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ, ಹೈಯರ್ ಪ್ರೈಸ್ ಆಫ್ ಡೈಲಿ ಎಸೆನ್ಷಿಯಲ್ಸ್. ಅಂದ್ರೆ ಫಾರ್ ಎಕ್ಸಾಂಪಲ್, ಈಗ ಏನೋ ಒಂದು ನಮ್ ಡೈಲಿ ನೀಡ್ಸ್ ಅಂಡ್ ವಾಂಟ್ಸ್ ಇರುತ್ತಲ್ಲ, ಅದನ್ನೆಲ್ಲ ಇನ್ಕ್ರೀಸ್ ಆಗುತ್ತೆ. ಮತ್ತೆ ರೆಡ್ಯೂಸಿಂಗ್ ದ ಪರ್ಚೇಸಿಂಗ್ ಪವರ್. ಆಬ್ವಿಯಸ್ಲಿ ಈಗ ನಾನು ₹1 ಕೊಟ್ಬಿಟ್ಟು 10 ಕ್ವಾಂಟಿಟೀಸ್ ನ ಪರ್ಚೇಸ್ ಮಾಡ್ತಿದ್ದೆ. ಈಗ ಆ ಜಾಗದಲ್ಲಿ ₹100 ಕೊಡ್ಬೇಕಿತ್ತು. ಇಲ್ಲ ಬೇಡ, ನನ್ಗೆ 10 ಕ್ವಾಂಟಿಟೀಸ್ ಬೇಡ, ಒಂದು 2 ಕ್ವಾಂಟಿಟೀಸ್ ರೆಡ್ಯೂಸ್ ಮಾಡೋಣ, ಅಷ್ಟೊಂದು ನನಗೆ ನೆಸೆಸಿಟಿ ಇಲ್ಲ ಅಂತ ಒಂದು ಪರ್ಚೇಸಿಂಗ್ ಪವರ್ ನ ಕಳೀತದೆ ಈ ಇನ್ಫ್ಲೇಷನ್ ಅನ್ನೋದು. ಮತ್ತೆ ನೆಕ್ಸ್ಟ್, ಸೇವಿಂಗ್ ಲೂಸ್ ವ್ಯಾಲ್ಯೂ ಓವರ್ ಟೈಮ್. ಅಂದ್ರೆ ಆಬ್ವಿಯಸ್ಲಿ ನಾವೆಲ್ಲೋ ಒಂದು ಸರ್ಟೈನ್ ಫೀಲ್ಡ್ ಅಲ್ಲಿ ಸೇವ್ ಮಾಡ್ತಿರ್ತೀವಿ. ಅದನ್ನ ನಾವು ಸೇಫ್ಟಿ ಡೆಪಾಸಿಟ್ ಲಾಕರ್ ಅಲ್ಲಿ ನಮ್ಮ ಮನೇಲಿ ಇಕ್ಕಿರ್ತೀವಿ. ಅದ್ರ ವ್ಯಾಲ್ಯೂ ಅದು ಟೈಮ್ ಟು ಟೈಮ್ ಕಳ್ಕೊತಾನೆ ಇರುತ್ತೆ. ಮತ್ತೆ ಒಂದು ಎಕನಾಮಿಕ್ ಗ್ರೋತ್ ಆಗೋದಕ್ಕೂ ಕೂಡ ಇದು ತುಂಬಾ ಎಫೆಕ್ಟ್ ಮಾಡುತ್ತೆ. ನಮ್ಮ ಇಂಡಿಯಾದಲ್ಲಿ ಎಷ್ಟು ಇನ್ಫ್ಲೇಷನ್ ರೇಟ್ ಇದೆ ನೋಡಿ, ಯಾರು ಎಷ್ಟು ಜನ ಕರೆಕ್ಟ್ ಕಮೆಂಟ್ ಮಾಡ್ತಾರೆ ನೋಡೋಣ, ಕಮೆಂಟ್ ಮಾಡಿ ನೋಡೋಣ. ನೆಕ್ಸ್ಟ್ ಎಕ್ಸಾಂಪಲ್ಸ್ ಏನಪ್ಪಾ ಅಂತಂದ್ರೆ, ಈಗ ನಾವು ಪೆಟ್ರೋಲ್ ನೋಡಬಹುದು, ₹60 ಲೀಟರ್ ಇತ್ತು ಮೊದಲು. ಈಗ 102 ಆಗಿದೆ, 2-3 ಆಗಿದೆ. ಈಗ ಅದೇ ರೀತಿ ಮೊದಲು ಇನಿಷಿಯಲ್ ಅಲ್ಲಿ ₹20 ಇತ್ತು, ಈಗ ₹50 ಆಗಿದೆ 1 ಲೀಟರ್ಗೆ. ಮತ್ತೆ ₹10 ಇತ್ತು 10 kg, ದೆನ್ ಈಗ 40 kg ಆಗಿದೆ. ನೆಕ್ಸ್ಟ್ ಬಸ್ ರೂಪಿ 5 ಇತ್ತು 20 ಆಗಿದೆ. ಇವೆಲ್ಲ ಆಗಿದೆ ಇನ್ಫ್ಲೇಷನ್ ಅಂದ್ರೆ ಸಿಂಪಲ್, ಅಂದ್ರೆ ದಿನ ಆಗ್ತಿದ್ದಂಗೆ ದುಡ್ಡಿನ ಹಣದುಬ್ಬರಿಕೆ ಕಡಿಮೆ ಆಗ್ತಾ ಹೋಗುತ್ತೆ. ಈಗ ನಾವು ನೋಡಬಹುದು, ₹100 ಏನ್ ಬೆಲೆ ಇದೆ, ಈಗ ಅದು ₹500 ಆಗುತ್ತೆ. ಈಗ ₹100 ನಾವೇನು ಈ ಪ್ರೆಸೆಂಟ್ ಆಗಿ ಪರ್ಚೇಸ್ ಮಾಡ್ತಿರೋ ಪ್ರಾಡಕ್ಟ್ ಏನಿದೆಯಲ್ಲ, ಆ ಪ್ರಾಡಕ್ಟ್ ಬೆಲೆ ₹500 ಆಗುತ್ತೆ. ಅಂದ್ರೆ ₹500 ಕೊಟ್ಬಿಟ್ಟು ಆ 10 ಪ್ರಾಡಕ್ಟ್ ನ ಪರ್ಚೇಸ್ ಮಾಡುವಂತ ಕೆಪಾಸಿಟಿ ಬೆಳೀತದೆ. ಹಿಂಗೆ ಆಗ್ತಿದ್ರೆ ಏನಾಗುತ್ತೆ ನಮ್ದು. ಇಲ್ಲಿವರೆಗೂ ಇಲ್ಲಿ ನಿಲಿಗಂಟ ನೋಡಿದಕ್ಕೆ ತುಂಬಾ ಥ್ಯಾಂಕ್ಸ್. ನಾನು ಬೇರೆ ವಿಡಿಯೋಸ್ ಮಾಡಿದ್ದೀನಿ, ಅದನ್ನ ಲಾಸ್ಟ್ ವಿಡಿಯೋ ಎಂಡಲ್ಲಿ ಹಾಕಿದ್ದೀನಿ. ಏನಾದ್ರು ನೋಡ್ಬೇಕು ಅಂತಂದ್ರೆ ಈ ವಿಡಿಯೋ ಎಂಡಲ್ಲಿ ಹಾಕ್ತೀನಿ, ಆ ವಿಡಿಯೋ ನೋಡಿ. ಥ್ಯಾಂಕ್ ಯು ಗಾಯ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.